ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 7ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಭಾಗ 1ರ ಮೊದಲನೆಯ ಗದ್ಯ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು, ಈ ಒಂದು ಗದ್ಯ ಭಾಗದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೇವೆ. ಅದಕ್ಕೂ ಮೊದಲನೇದಾಗಿ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋ ನಮಗೆ ಉಪಯುಕ್ತ ಅನ್ನಿಸ್ತು ಅಂದರೆ ದಯವಿಟ್ಟು ತಪ್ಪದೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸದ ಪ್ರಶ್ನೋತ್ತರಗಳು. ನೋಡಿ, ಅಭ್ಯಾಸಗಳು ಅಂತ ಇದೆ. ಅದರಲ್ಲಿ ಅ ವಿಭಾಗದಲ್ಲಿ ಇರುವಂಥದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು. ಉತ್ತರ ಯಾವ ಕತೆ? ಹಾಡ್ಗತೆ. ನೀವಿಲ್ಲಿ ವಾಕ್ಯ ಮಾಡಿ ಬರಿಬೇಕು. ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗತೆ ಹೇಳಬೇಕೆಂದು ಕೇಳಿದನು. ಎರಡನೇ ಪ್ರಶ್ನೆ, ಯುವಕ ಮನೆಯ ಮುಂದೆ ಏನು ಮಾಡಿದನು. ಯುವಕ ಮನೆಯ ಮುಂದೆ ತೋಟ ಮಾಡಿದನು. ಮೂರನೇ ಪ್ರಶ್ನೆ, ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು. ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು. ನಾಲ್ಕನೇ ಪ್ರಶ್ನೆ, ಹುಲಿ ಸೋತು ಏನು ಮಾಡಿತು. ಹುಲಿ ಸೋತು ಪಲಾಯನ ಮಾಡಿತು ಅಥವಾ ಪಲಾಯನ ಪಠಿಸಿತು ಅಂತ ಹೇಳ್ಬೋದು. ನೋಡಿದು ಪಲಾಯನ ಮಹಾಪ್ರಾಣ ಅಲ್ಲ, ಇದು ಇಲ್ಲಿ ಕೆಳಗಡೆ ಬಾಲ ಇಲ್ಲ ಇದರಲ್ಲಿ. ಇದು ಪಲಾಯನವನ್ನು ಪಠಿಸಿತು. ಐದನೇ ಪ್ರಶ್ನೆ, ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು. ಉತ್ತರ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಯುವತಿಯ ಮನೆಯೊಳಗೆ ಅವಿತುಕೊಂಡಿತು ಅಂದರೆ ಬಚ್ಚಿಟ್ಕೊಳ್ತು. ಆರನೇದು, ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು. ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಅಂತ ನೀವು ವಾಕ್ಯ ರೂಪದಲ್ಲಿ ಬರೀಬೇಕು. ಸಂಪೂರ್ಣ ವಾಕ್ಯದಲ್ಲಿ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಮುಂದೆ ಆ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ. ಉತ್ತರ ಹಳ್ಳ ಹರಿದು ಊರ ಜನರನ್ನು ಪೊರೆದಿದೆ. ಎರಡನೇ ಪ್ರಶ್ನೆ, ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು. ಉತ್ತರ ಯುವಕ ಹಳ್ಳದ ಬಳಿ ಬಂದು ಅಲ್ಲಿಯೇ ಉಳಿಯುವಂತಹ ಯೋಚನೆಯನ್ನು ಮಾಡಿ ಮನೆ ಕಟ್ಟಿ ಮನೆ ಮುಂದೆ ತೋಟ ಮಾಡಿದ. ಇದು ಮುಂದೆ ಆಗಬೇಕು. ಮನೆ ಮುಂದೆ ತೋಟ ಮಾಡಿದ. ಮೂರನೇ ಪ್ರಶ್ನೆ, ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು. ಉತ್ತರ ಏ ಯುವಕ, ಈ ಜಿಂಕೆ ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಎಂದಿತು ಹುಲಿ. ನೋಡು, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ, ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ. ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರ ನೀಡಿದ. ಮುಂದೆ 4ನೇ ಪ್ರಶ್ನೆ, ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು. ಜಿಂಕೆಯನ್ನು ನೋಡಿದಂತಹ ಯುವತಿ ಆ ಜಿಂಕೆಯನ್ನು ತನ್ನ ಮುಖಕ್ಕೆ ತಾಗಿಸಿ ತಪ್ಪಿಕೊಂಡು ಅಳುತ್ತಾಳೆ. 5ನೇ ಪ್ರಶ್ನೆ, ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು. ಆ ಯುವಕ ಹೇಳ್ತಾನೆ ಯುವತಿಗೆ, ಯುವಕ ತಾನು ಚುಕ್ಕಿಯನ್ನು ಉಳಿಸಿದ ಕತೆ ಹೇಳಿ ತನಗೂ ಹುಲಿಗೂ ಜಗಳವಾದಾಗ ಚುಕ್ಕಿ ಮದ್ದು ಮಾಡಿದ್ದ ವಿಷಯವನ್ನು ಹೇಳಿದ ಅಂತ ಬರಿಬೇಕಿತ್ತು. ಮುಂದೆ ಈ ವಿಭಾಗ ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ವಾಕ್ಯ, ಯಾವುದಾದರೊಂದು ಹಾಡ್ಗತೆ ಹೇಳು. ಆಯ್ಕೆಯನ್ನು ಬರ್ಕೊಳ್ತೀರಿ. ಅದೇ ವಾಕ್ಯವನ್ನು ಮೊದಲನೇ ಬಾರಿ ಬರ್ಕೊಳ್ತೀರಿ, ನಂತರ ಆಯ್ಕೆಯನ್ನು ಬರಿಬೇಕು. ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳಿರುವಂಥದ್ದು? ಹುಡುಗ. ಯಾರಿಗೆ? ಅಜ್ಜಿಗೆ. ಯಾವಾಗ? ಅಜ್ಜಿ ಯಾವ ತರಹದ ಕಥೆಯನ್ನು ಹೇಳಲಿ ಎಂದು ಹುಡುಗನನ್ನು ಕೇಳಿದಾಗ. ಮುಂದೆ 2ನೆಯ ವಾಕ್ಯ, ಏ ಯುವಕ, ಈ ಜಿಂಕೆ ನನ್ನ ಆಹಾರ. ಆಯ್ಕೆಯನ್ನು ಬರ್ಕೊಳ್ತೀರಿ. ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳಿರುವಂಥದ್ದು? ಹುಲಿ. ಯಾರಿಗೆ? ಯುವಕನಿಗೆ. ಯಾವಾಗ? ಚುಕ್ಕಿ ಯುವಕನ ಮನೆಯೊಳಗೆ ಹೋಗಿ ಅವಿತುಕೊಂಡಾಗ. 3ನೇ ಪ್ರಶ್ನೆ, ಇದು ನಾವು ಸಾಕಿಕೊಂಡ ಜಿಂಕೆ. ಆಯ್ಕೆ, ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳಿದ್ದು? ಯುವತಿ. ಯಾರಿಗೆ? ಯುವಕನಿಗೆ. ಯಾವಾಗ?
ಚುಕ್ಕಿಯನ್ನು ನೋಡಿದ ಯುವತಿ ತನ್ನ ಪರಿಚಯ ಹೇಳಿಕೊಂಡಾಗ. ಮುಂದೆ 4ನೆಯ ವಾಕ್ಯ, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಈ ಒಂದು ವಾಕ್ಯವನ್ನು ಮೊದಲನೇದಾಗಿ ಬರ್ಕೊಳ್ತೀರಿ, ನಂತರ ಆಯ್ಕೆಯನ್ನು ಬರ್ಕೋಬೇಕು. ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಹೇಳಿರುವಂಥದ್ದು ಯಾರು? ಯುವತಿ. ಯಾರಿಗೆ? ಯುವಕನಿಗೆ. ಯಾವಾಗ? ಚುಕ್ಕಿಯನ್ನು ತನ್ನ ಮನೆಗೆ ಕರೆದೊಯ್ಯುತ್ತೇನೆ ಎಂದಾಗ. ಮುಂದೆ ಈ ವಿಭಾಗ, ಈ ಕೆಳಗೆ ನೀಡಿರುವಂತಹ ಸೂಚನೆಯಂತೆ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು, ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಿರಿ. ಉತ್ತರ: ಜಿಂಕೆ, ಹುಲಿ, ಚಿರತೆ, ಆನೆ, ಕಾಡುಕೋಣ. 2ನೇ ಪ್ರಶ್ನೆ, ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಉತ್ತರ: ಹುಡುಗ, ಪುಟ್ಟಜ್ಜಿ, ಯುವಕ, ಯುವತಿ. 3ನೇ ಪ್ರಶ್ನೆ, ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆಯನ್ನು ಬರೆಯಿರಿ. ಉತ್ತರ: ಕತೆ ಹೇಳುವ ಹುಡುಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ, ಪುಟ್ಟಜ್ಜಿ ಬಾ ಮಗ ಹೇಳ್ತೀನಿ ಒಳ್ಳೆದೊಂದು ಕತೆನ, ಯಾವ ಕತೆ ಹೇಳಲಿ ಅಂದಾಗ ಹುಡುಗ ಹಾಡುಗತೆ ಹೇಳು ಅಂದನು. 4ನೇ ಪ್ರಶ್ನೆ, ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಉತ್ತರ: ಯುವತಿ ಚುಕ್ಕಿ ಎಲ್ಲಿದ್ದೀಯಾ ಎಂದಾಗ ಚುಕ್ಕಿ ಹೋಗಿ ಯುವತಿಯನ್ನು ಸೇರಿದಾಗ ಯುವತಿ ತನ್ನ ಪರಿಚಯ ಹೇಳಿಕೊಂಡಳು. ಆಗ ಯುವಕ ಚುಕ್ಕಿಯನ್ನು ಉಳಿಸಿದ ಕತೆ ಮತ್ತು ಅದು ತನಗೆ ಮದ್ದು ಮಾಡಿದ ಕತೆಯನ್ನು ಹೇಳಿದ. ಆಗ ಯುವತಿ ಚುಕ್ಕಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಯುವಕ ಅದಕ್ಕೆ ಒಪ್ಪದೆ ಇಬ್ಬರೂ ಅಲ್ಲಿಯೇ ಉಳಿದರು. ಆಗ ಹಳ್ಳದ ಊರು ಬೆಳೆಯಿತು. ಮುಂದೆ ಹೂ ವಿಭಾಗ, ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ಈ ಒಂದು ಇಷ್ಟು ಪದಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವಂತಹ ಪದವನ್ನು ಈಚೆಗಡೆ ಬರೀಬೇಕು. ಪೊರೆ. ಪೊರೆ ಅಂದರೆ ಏನು? ಕಾಪಾಡು ಅಥವಾ ರಕ್ಷಿಸು. ಪ್ರಾಣಿಗಿಂಡಿ ಅಂದರೆ ಪ್ರಾಣಿಗಳು ಕಾಡಿನಲ್ಲಿ ನೀರು ಕುಡಿಯಲು ಮಾಡಿಕೊಂಡ ಗಿಂಡಿ. ಭಯ ಅಂದರೆ ಹೆದರಿಕೆ ಅಥವಾ ಭೀತಿ. ತೊಗಟೆ ಅಂದರೆ ಚರ್ಮ ಅಥವಾ ಸಿಪ್ಪೆ. ಮದ್ದು ಅಂದರೆ ಅದು ಔಷಧಿ. ಯಾವತ್ತಾರ ಅಂತ ಅಂದರೆ ಇದು ಗ್ರಾಮೀಣ ಭಾಷೆಯಲ್ಲಿದೆ. ಅದನ್ನು ನಾವು ಈ ಪುಸ್ತಕ ರೂಪದಲ್ಲಿ ಬರೆಯುವಂಥದ್ದು ಯಾವ ಕ್ರಮದಲ್ಲಿ? ಶುದ್ಧ ರೂಪದಲ್ಲಿ ಬರೀಬೇಕು. ಯಾವತ್ತಾದರೂ, ಅದೇ ಅದರ ಅರ್ಥ ಆಗಿರುತ್ತೆ, ಮತ್ತು ಬೇರೆ ಏನೂ ಇಲ್ಲ. ಮುಂದೆ ಉ ವಿಭಾಗ, ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಅ ವಿಭಾಗ ಮತ್ತು ಆ ವಿಭಾಗ 2 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸರಿಯಾದ ಪದ ಯಾವುದನ್ನು ಇದಿಷ್ಟರಲ್ಲಿ ಹೊಂದಿಸಿ ಸರಿಯಾದ ಉತ್ತರವನ್ನು ಅದರ ಎದುರುಗಡೆ ಬರೀಬೇಕಾಗಿತ್ತು. ನೋಡಿ, ಪುಟ್ಟಜ್ಜಿ. ಪುಟ್ಟಜ್ಜಿಗೆ ಸಂಬಂಧಿಸಿದಂತಹ ಪದ ಯಾವುದು? ಕತೆ. ಕತೆ ಅನ್ನುವಂಥದ್ದು ಸರಿಯಾದ ಉತ್ತರ. ಪುಟ್ಟಜ್ಜಿ, ಕತೆ. ಕಾಡು. ಕಾಡಿನಲ್ಲಿ ಯಾವ್ಯಾವ ಪ್ರಾಣಿಗಳಿರುವಂಥದ್ದು? ಹುಲಿ, ಚಿರತೆ, ಕಾಡುಕೋಣ. ಚುಕ್ಕಿ. ಚುಕ್ಕಿ ಅಂದರೆ ಏನು? ಅದು ಜಿಂಕೆ. ಜಿಂಕೆಯ ಹೆಸರಾಗಿತ್ತು. ಮದ್ದು. ಮದ್ದು ಅಂದರೆ ಏನು? ಸೊಪ್ಪು, ಸದೆ, ಬೇರು, ತೊಗಟೆ. ಆ ಮದ್ದಿಗೆ ಸಂಬಂಧಿಸಿದಂತಹ ಪದ ಯಾವುದು? ಸೊಪ್ಪು, ಸದೆ, ಬೇರು, ತೊಗಟೆ. ಇದೆಲ್ಲ ಮದ್ದಿಗೆ ಸಂಬಂಧಿಸಿದಂತಹ ಪದಗಳು. ಹಳ್ಳದ ದಂಡೆ. ಹಳ್ಳದ ದಂಡೆ ಮೇಲೇನಾಯಿತು? ಊರು ಬೆಳೆಯಿತು. ಜಗಳ. ಜಗಳ ಅಂದರೆ ಏನು? ಹುಲಿಗೂ ಯುವಕನಿಗೂ. ಅಂದರೆ ಜಗಳ ಹುಲಿಗೂ ಯುವಕನಿಗೂ. ಇಲ್ಲಿ ಹೊಂದಿಸಿ ಬರೀಬೇಕಾಗಿತ್ತು. ಜಗಳ ಆಗಿರೋದು ಯಾರ ನಡುವೆ? ಹುಲಿ ಮತ್ತು ಯುವಕನ ನಡುವೆ. ಸೊ ಹೀಗೆ ನಾವು ಅ ಕಾಲಮ್ ಮತ್ತು ಆ ಕಾಲಮನ್ನು ಹೊಂದಿಸಿ ಬರಿತೀವಿ. ಮುಂದಿರುವಂಥದ್ದು ಭಾಷಾಭ್ಯಾಸದ ಪ್ರಶ್ನೆಗಳು. ಇಲ್ಲಿ ತನಕ ಇರುವಂಥದ್ದು ಅಭ್ಯಾಸದ ಪ್ರಶ್ನೆಗಳು. ಇಲ್ಲಿನ ನಂತರ ನಮಗೆ ಭಾಷಾಭ್ಯಾಸದ ಪ್ರಶ್ನೆಗಳನ್ನು ನೋಡಬಹುದು. ಅದರಲ್ಲಿ ಅ ವಿಭಾಗ, ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿಯನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಕಾಡು ಪ್ರಾಣಿಗಳು ಯಾವುದೆಲ್ಲ? ಹುಲಿ, ಚಿರತೆ, ಕರಡಿ, ಜಿರಾಫೆ, ಜಿಂಕೆ, ಮಂಗ, ಸಾರಂಗ, ಸಿಂಹ, ಕಾಡುಕೋಣ, ಘೇಂಡಾಮೃಗ, ಆನೆ. ಸಾಕು ಪ್ರಾಣಿಗಳು ಯಾವುದೆಲ್ಲ? ಹಂದಿ, ಬೆಕ್ಕು, ಕತ್ತೆ, ಎತ್ತು, ಎಮ್ಮೆ, ಆಡು, ನಾಯಿ, ಕೋಳಿ, ಮೇಕೆ. ಇದಿಷ್ಟು ಸಾಕು ಪ್ರಾಣಿಗಳಾಗಿವೆ. ಮುಂದೆ ಆ ವಿಭಾಗ, ಮೇಲಿನ ಎಲ್ಲ ಪ್ರಾಣಿಗಳ ಹೆಸರನ್ನು ಅಕಾರದಿಂದ ಬರೆಯಿರಿ. ನೋಡಿ, ಉತ್ತರ ಅಂದರೆ ಇಲ್ಲಿ ಹೇಗೆ ಬರೀಬೇಕು ಅಂದರೆ ಆಲ್ಫಾಬೆಟಿಕ್ ಆರ್ಡರ್ ಅಂತ ಕರಿತೀವಿ. ಈಗ ನೋಡಿ, ಮೊದಲನೇದಾಗಿ ನಮಗೆ ವರ್ಣಮಾಲೆಯಿಂದ ಶುರುವಾಗುವಂಥದ್ದು ಯಾವುದು? ಅ ಇಂದ ಅಲ್ವಾ? ನೋಡಿ, ಅ ಇಂದ ಯಾವುದಾದ್ರೂ ಪ್ರಾಣಿಗಳ ಹೆಸರಿದೆಯಾ? ಇಲ್ಲ. ನಂತರ ಬರುವಂಥದ್ದು ಯಾವುದು? ಆ. ಹಾಗಾಗಿ ನಾವು ಆಡು, ಆನೆ ಅಂತ ಬರೀಬೇಕು. ಮುಂದೆ ಅ ಆ ಆಯಿತು. ಈ ಇಲ್ಲ. ಈ, ಉ, ರ,
ನೆಕ್ಸ್ಟ್ ಎ ಬರುವಂಥದ್ದು. ಎ ಇಂದ ನೆಕ್ಸ್ಟ್ ಯಾವುದಿದೆ? ಎತ್ತು ಇದೆ, ಎಮ್ಮೆ ಇದೆ. ಅನಂತರ ಅಲ್ಲಿ ಸ್ವರಾಕ್ಷರಗಳು ಮುಗಿಯುತ್ತೆ. ವ್ಯಂಜನಾಕ್ಷರಗಳಲ್ಲಿ ಯಾವುದು? ಖ ಖ ಗ ಗ ಇಂದ ಶುರುವಾಗುತ್ತೆ. ಅಲ್ಲಿ ಕ ಇಂದ ಕತ್ತೆ, ಕರಡಿ, ಕಾಡುಕೋಣ, ಕೋಳಿ ಇದೆಲ್ಲ ಬರುತ್ತೆ. ನೆಕ್ಸ್ಟ್ ಖ ಕ ಗ ಘ ಗೇಂಡಾಮೃಗ, ಚಿರತೆ, ಜಿರಾಫೆ, ಜಿಂಕೆ, ನಾಯಿ, ಬೆಕ್ಕು, ಮೇಕೆ, ಮಂಗ, ಸಾರಂಗ, ಸಿಂಹ, ಹುಲಿ, ಹಂದಿ. ಈ ರೀತಿಯಾಗಿ ನಾವು ವರ್ಣಮಾಲೆಯಲ್ಲಿರುವಂಥ ಅಕ್ಷರಗಳ ಆ ಒಂದು ಕ್ರಮಾನುಸಾರ ನಾವು ಅದನ್ನು ಬರಿಬೇಕು, ಡಿಕ್ಷನರಿ ಆರ್ಡರಲ್ಲಿ ಬರಿಬೇಕು. ಮುಂದೆ ಈ ವಿಭಾಗ ಕೆಳಗೆ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ. ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ. ಆ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಯಾಕೆ ಸೇರುವುದಿಲ್ಲ ಎಂಬುದನ್ನು ಕಾರಣ ಸಹಿತ ನೀಡಿ ಅಂತ ಕೇಳಿದ್ದಾರೆ. ನೋಡಿ, ಮೊದಲನೇ ಗುಂಪನ್ನು ಕೊಟ್ಟಿದ್ದಾರೆ. ಹಸು, ಎಮ್ಮೆ, ಕರಡಿ, ಹಂದಿ. ಇದರಲ್ಲಿ ಗುಂಪಿಗೆ ಸೇರದ್ದು ಯಾವುದು? ಕರಡಿ. ಯಾಕೆ? ಅದಕ್ಕೆ ಕಾರಣವನ್ನು ಕೂಡ ಬರಿಬೇಕು. ಯಾಕಂದರೆ ಇದು ಕಾಡು ಪ್ರಾಣಿ. ಉಳಿದವುಗಳು ಯಾವುದು? ಸಾಕು ಪ್ರಾಣಿಗಳು. ಎರಡನೇದು ನಾನು, ನೀನು, ಅವರು, ಅವನು, ರಮ್ಯ. ಇಲ್ಲಿ ಯಾವುದು? ರಮ್ಯ. ಯಾಕಂದರೆ ಇದು ನಾಮಪದ ಆಗಿದೆ, ರಮ್ಯ ಅನ್ನುವಂಥದ್ದು ಮಾತ್ರ. ಉಳಿದವುಗಳೆಲ್ಲವೂ ಕೂಡ ಏನು? ಸರ್ವನಾಮಗಳು, ಅಂದರೆ ನಾಮಪದದ ಬದಲಾಗಿ ಬಳಸ್ತಕ್ಕಂತಹ ಪದಗಳು ಅವುಗಳು. ಮೂರನೇ ಪ್ರಶ್ನೆ, ಯುವಕ, ಯುವತಿ, ಮುದುಕ, ಹುಡುಗ. ಇಲ್ಲಿ ಯಾವುದು? ಉತ್ತರ ಯುವತಿ. ಯಾಕಂದರೆ ಇದು ಸ್ತ್ರೀಲಿಂಗ ಪದ ಆಗಿದೆ. ಉಳಿದವುಗಳೆಲ್ಲವೂ ಕೂಡ ಪುಲ್ಲಿಂಗ ಪದಗಳು. ಇಲ್ಲಿ ಯುವತಿ ಎನ್ನುವಂಥ ಪದವನ್ನು ಬಿಟ್ಟು ಉಳಿದ 3 ಪದಗಳು ಪುಲ್ಲಿಂಗಕ್ಕೆ ಆಗಿದೆ. ಈ ಯುವತಿ ಎನ್ನುವಂಥದ್ದು ಮಾತ್ರ ಸ್ತ್ರೀಲಿಂಗ, ಹಾಗಾಗಿ ಅದು ಗುಂಪಿಗೆ ಸೇರದ ಪದ ಆಗತ್ತೆ. ಮುಂದೆ 4ನೇ ಪ್ರಶ್ನೆ, ಕತೆ, ಕವನ, ಪೆನ್ಸಿಲು, ಕಾದಂಬರಿ. ಇಲ್ಲಿ ಉತ್ತರ ಪೆನ್ಸಿಲ್ಲು. ಯಾಕಂದರೆ ಇದು ಒಂದು ಬರೆಯಲು ಬಳಸ್ತಕ್ಕಂತಹ ಸಾಧನ. ಉಳಿದವುಗಳೆಲ್ಲವೂ ಕೂಡ ಒಂದು ಸಾಹಿತ್ಯದ ವಿವಿಧ ಪ್ರಕಾರಗಳು. ಅಂದರೆ ಈಗ ಕತೆ, ಕವನ, ಕಾದಂಬರಿ ಅವುಗಳೆಲ್ಲ ಒಂದು ಸಾಹಿತ್ಯದ ಪ್ರಕಾರಗಳು. ಆಯಿತಾ? ಈ ಪೆನ್ಸಿಲ್ಲು ಅನ್ನುವಂಥದ್ದು ಮಾತ್ರ ಅದೊಂದು ಬೇರೆ ಒಂದು ಸಾಧನ, ಬರೆಯುವಂತಹ ಸಾಧನ ಆಗಿದೆ. ಹಾಗಾಗಿ ಅದು ಗುಂಪಿಗೆ ಸೇರುವುದಿಲ್ಲ. ಮುಂದೆ ನೋಡಿ, ನಿಮಗೆ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತೆ ಕೂಡ ಒಂದು ಅಭ್ಯಾಸವನ್ನು ಕೊಟ್ಟಿದ್ದಾರೆ. ನಿಮ್ಮ ಅಭ್ಯಾಸಕ್ಕಾಗಿ ಒಂದಷ್ಟು ಪ್ರಶ್ನೆಗಳನ್ನು ನೀಡಿದ್ದಾರೆ. ಅವುಗಳಿಗೆ ಕೂಡ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ, ಕಥೆಯಲ್ಲಿ ಇರುವ ಯುವಕ, ಯುವತಿ, ಕತೆಗಾರ, ಹಳ್ಳಿ, ನದಿ ಇವುಗಳಿಗೆ ಅಂಕಿತ ನಾಮವನ್ನು ಇಡಿ. ನೋಡಿ, ಯುವಕಕ್ಕೆ ಅಂಕಿತ ನಾಮ ಏನು? ಹೊಲೆಪ್ಪ. ಯುವತಿ ವೈಶಾಲಿ. ಕತೆಗಾರ ಜಡೇಶ. ಹಳ್ಳಿ ಗುಡುದೂರು. ನದಿ ತುಂಗಭದ್ರಾ. ಅಂದರೆ ಏನಿಲ್ಲ, ಅಲ್ಲಿ ಕೊಟ್ಟಿರುವಂತಹ ಒಂದು ಅದಕ್ಕೆ ನಾವು ಏನು ಮಾಡಬೇಕು? ಅಂಕಿತ ನಾಮವನ್ನು, ಒಂದು ಹೆಸರನ್ನು ಸೂಚಿಸಬೇಕು ಅಷ್ಟೇ. ಈಗ ನೋಡಿ, ಯುವಕ ಅಂದ್ರೇನು? ಯಾವುದಾದ್ರೂ ಯುವಕನ ಹೆಸರಾಗಬಹುದು, ಹುಲ್ಲೆಪ್ಪ, ಹಾಗೆ ಎಲ್ಲವನ್ನು ಬರೀಬಹುದು. ಎರಡನೇ ಪ್ರಶ್ನೆ, ಅಂಕಣದಲ್ಲಿರುವ ಪದಗಳಲ್ಲಿ ರೂಢನಾಮ, ಅಂಕಿತನಾಮವನ್ನು ಗುರುತಿಸಿ ಪ್ರತ್ಯೇಕಿಸಿ. ಇಲ್ಲಿ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಂಕಿತನಾಮ ಯಾವುದೆಲ್ಲ, ರೂಢನಾಮ ಯಾವುದೆಲ್ಲ ಅಂತ ಬರೀಬೇಕು. ನೋಡಿ, ಅದಕ್ಕೂ ಮೊದಲನೇದಾಗಿ ನಮಗೆ ಅಂಕಿತನಾಮ ಮತ್ತು ರೂಢನಾಮ ಅಂದರೆ ಏನು ಅಂತ ಅರ್ಥ ಗೊತ್ತಿರಬೇಕು. ಅಂಕಿತನಾಮ ಅಂದರೆ ಏನು? ಅದು ನಾವು ಆ ಒಂದು ಸ್ಥಳ, ವ್ಯಕ್ತಿ ಹೆಸರನ್ನು ಸೂಚಿಸ್ತಕ್ಕಂಥ ಒಂದು ಹೆಸರಿಂದ ಇಡುವಂಥದ್ದು, ನಾವೇ ಇಟ್ಟಿರುವಂಥ ಹೆಸರುಗಳು. ಆದರೆ ರೂಢನಾಮ ಅನ್ನುವಂಥದ್ದು ಅದು ಇಟ್ಟಿರುವಂಥ ಹೆಸರಲ್ಲ, ಅದು ತಲತಲಾಂತರಗಳಿಂದ ಸಂಪ್ರದಾಯಸ್ಥವಾಗಿ ಬಂದಿರುವಂತಹ ಒಂದು ಹೆಸರುಗಳು. ನೋಡಿ, ಅಂಕಿತನಾಮಗಳು ಯಾವುದೆಲ್ಲ ಆಗುತ್ತೆ? ಕಪಿಲ್, ಸ್ವರೂಪ್, ಶಾಂತಿ, ಅಮರ್, ಊರ್ವಶಿ, ವಿಜಯ, ಫಾತಿಮಾ, ಆರತಿ, ಓತಿಕೇತ, ಗಣೇಶ, ಇಕ್ಬಾಲ್, ಕಾವ್ಯ, ಅರುಣ್, ಕಮಲ, ಸಮೀರ್, ಕೋತಿ ಇದೆಲ್ಲ ಕೂಡ ಏನಾಗುತ್ತೆ? ಅಂಕಿತನಾಮ ಆಗುತ್ತೆ. ರೂಢನಾಮಗಳು ಯಾವುದಾಗುವಂಥದ್ದು? ಅಟ್ಟ, ಅಜ್ಜಿ, ಊಟ, ಆಟ, ಸಂತೆ, ಅತ್ತೆ, ಆಡು, ಉಪ್ಪು, ಗಂಟೆ, ಪುಸ್ತಕ, ಅಕ್ಕಿ, ಆಕಾರ, ಬೆಂಚು, ಕವಿ. ನೋಡಿ, ಇದೆಲ್ಲವೂ ಕೂಡ ಏನಾಗಿದೆ? ರೂಢಿಯಿಂದ ಬಂದಿರುವಂಥದ್ದು, ಅದಕ್ಕೆ ಯಾರು ಹೆಸರನ್ನು ಇಟ್ಟಿರುವಂಥದ್ದಲ್ಲ. ಆಯಿತಾ? ಅದಕ್ಕೆ ನಾವು ರೂಢನಾಮ ಅಂತ ಕರಿತೀವಿ. ಮುಂದೆ ಮೂರನೇ ಪ್ರಶ್ನೆ, ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ನಾನು ಅಮರ್, ತಾವು, ಅವಳು, ಅರುಣ್, ಅಜ್ಜ. ಪ್ಯಾರಾಗ್ರಾಫ್ ಅಲ್ಲ, ಇಲ್ಲಿ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ವಿಂಗಡಿಸಿ ಬರೀಬೇಕು. ಅರುಣ್, ಅಜ್ಜ, ನಾವು, ಆಡು, ಆರಿಫ್, ಅದು, ಅವನು, ಡೇವಿಡ್, ನೀನು, ಮಮತಾಜ್, ಕಾರ್ತಿಕ್, ಕಪಿಲ್, ಅವರು, ಬೆಳಗು, ಗಣೇಶ್, ಸಮೀರ್, ಸ್ವರೂಪ್, ಅವಳು, ಫಾತಿಮಾ, ಇಕ್ಬಾಲ್, ನೀವು, ಶಾಂತಿ, ರಾಜೇಶ್, ಅವನು, ಕಾವ್ಯ, ಅವು. ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ರೂಢನಾಮಗಳು ಯಾವುದೆಲ್ಲ ಆಗುತ್ತೆ? ಅಜ್ಜ, ಆಡು, ಬೆಳಗು ಅನ್ನುವಂಥ ಪದಗಳು. ಸರ್ವನಾಮ ಯಾವುದಾಗತ್ತೆ? ನಾನು, ತಾವು, ಅವಳು, ನಾವು, ಅದು, ಅವನು, ನೀನು, ಅವರು, ಅವಳು, ನೀನು,
ಅವನು, ಅವು ಇವುಗಳೆಲ್ಲ ಏನಾಗುತ್ತೆ ಸರ್ವನಾಮ ಪದಗಳು ಆಗುವಂಥದ್ದು. ಈಗ ಮುಂದೆ ನೋಡೋಣ. 4ನೇ ಪ್ರಶ್ನೆ, ಕೆಳಗಿನ ವಾಕ್ಯಗಳಲ್ಲಿ ಕಾಣುವ ಸರ್ವನಾಮಗಳ ಬದಲಿಗೆ ನಿಮಗಿಷ್ಟವಾದ ಹೆಸರನ್ನಿಟ್ಟು ವಾಕ್ಯವನ್ನು ರಚಿಸಿ. ನೋಡಿ, ನಾನು 7ನೆಯ ತರಗತಿಯ ವಿದ್ಯಾರ್ಥಿ ಅಂತ ಇದೆ. ಇಲ್ಲಿ ಇದು ನಾನು ಅನ್ನುವಂಥದ್ದು ಸರ್ವನಾಮ ಅಲ್ವಾ? ಆ ಸರ್ವನಾಮವನ್ನು ನೀವು ತೆಗೆದು ಅಲ್ಲಿ ಒಂದು ಹೆಸರನ್ನು ಇಡಬೇಕು. ನೋಡಿ, ನಾನು ಅಲ್ಲಿ ಏನು ಬರೋದು, ಮಧುಕಿರಣ್ 7ನೇ ತರಗತಿ ವಿದ್ಯಾರ್ಥಿ. ಇದೇ ರೀತಿಯಾಗಿ ಮಾಡುವಂಥದ್ದು. ನೀನು 8ನೆಯ ತರಗತಿಯಲ್ಲಿ ಓದುತ್ತೀ? ಉತ್ತರ ಏನು? ಯಾವುದಾದ್ರೂ ಹೆಸರು ಕೊಡ್ಬೋದು. ಗೀತಾಂಜಲಿ 8ನೇ ತರಗತಿಯಲ್ಲಿ ಓದುತ್ತಾಳೆ. ನೆಕ್ಸ್ಟ್, ನಾವು ಸಂಜೆಯ ವೇಳೆ ಆಡುತ್ತೇವೆ. ಅಲ್ಲಿ ನಾವು ಅಂತ ಇದೆ, ಅಲ್ಲಿ ತುಂಬ ಜನ ಇದ್ರಂತ ಅರ್ಥ, ಅದು ಬಹುವಚನ ರೂಪ. ಪುನೀತ್, ಶೇಖರ್, ಕಾರ್ತಿಕ್ ಮತ್ತು ನಾನು ಸಂಜೆಯ ವೇಳೆ ಆಡುತ್ತೇವೆ. ನೋಡಿ, ಇಲ್ಲಿ ನಾವು ಅನ್ನೋದಾಯ್ತು, ಯಾಕಂದರೆ ತುಂಬ ಜನ ಇದ್ದಾರೆ. ಅವನು ನನ್ನ ಸ್ನೇಹಿತ. ಅವನು ಇದ್ದ ಜಾಗದಲ್ಲಿ ಏನು ಹಾಕಬೇಕು? ವಿಜಯ ನನ್ನ ಸ್ನೇಹಿತ. ವಿಜಯ್ ಅಂತ ಹಾಕ್ಬೋದು, ಕಾರ್ತಿಕ್ ಅಂತ ಹಾಕ್ಬೋದು, ಏನಂತ ರಮೇಶ್ ಅಂತ ಹಾಕ್ಬೋದು, ಏನು ಬೇಕಾದರೂ ಹಾಕ್ಬೋದು. ಅವಳು ನನ್ನ ತಂಗಿ ಅಂತ ಇದ್ದರೆ ಏನಾಗುತ್ತೆ ಉತ್ತರ? ಚಂದನ ನನ್ನ ತಂಗಿ ಅಂತ ಬರಿಬಹುದು. ಅವರು ನನ್ನ ತಂದೆ ಅಂತ ಇದ್ದರೆ ಶಿವಮಣಿ ನನ್ನ ತಂದೆ ಅಂತ ಬರಿಬಹುದು. ಏನಿಲ್ಲ, ಅಲ್ಲಿ ಸರ್ವನಾಮದ ಬದಲಿಗೆ ಹೆಸರನ್ನು ಸೂಚಿಸಬೇಕು. ಅದು ಹಣ್ಣನ್ನು ತಿನ್ನುತ್ತದೆ. ಹಣ್ಣನ್ನು ತಿನ್ನುತ್ತದೆ ಅದು ಅಂತ ಹೇಳಿದ್ದಾರೆ, ನಪುಂಸಕಲಿಂಗ. ಹಾಗಾಗಿ ಇಲ್ಲಿ ಪ್ರಾಣಿ ಪಕ್ಷಿ ವಸ್ತುಗಳ ಹೆಸರು ಹೇಳಬೇಕಲ್ವಾ? ವಸ್ತುಗಳು ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಣಿ ಪಕ್ಷಿನೇ ಆಗಬೇಕು. ಹಾಗಾಗಿ ಗಿಳಿ ಹಣ್ಣನ್ನು ತಿನ್ನುತ್ತದೆ ಅಂತ ಬರೆದಿದ್ದಾರೆ. ಅವು ಕಾಳನ್ನು ತಿನ್ನುತ್ತದೆ. ಅವು ಅಂದರೆ ಇಲ್ಲಿ ಬಹುವಚನ ಬಂದಿದೆ. ನಪುಂಸಕಲಿಂಗದಲ್ಲಿಯೇ ನಾವು ಬಹುವಚನ ರೂಪವನ್ನು ಬರೀಬೇಕು. ನೋಡಿ, ಗುಬ್ಬಿ ಅನ್ನುವಂಥದ್ದು ನಪುಂಸಕಲಿಂಗ, ಅಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಲ್ಲಿ ಬಹುವಚನ ಆಗಬೇಕಲ್ವ? ಹಾಗಾಗಿ ಗುಬ್ಬಿಗಳು ಅಂತ ಮಾಡಬೇಕು. ಗುಬ್ಬಿಗಳು ಕಾಳನ್ನು ತಿನ್ನುತ್ತೇವೆ ಅಂತ ಬರೀಬೇಕು. ಇದಿಷ್ಟಾಗಿತ್ತು ಈ ಒಂದು ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳು, ಜೊತೆಗೆ ಭಾಷಾಭ್ಯಾಸ ಮತ್ತು ಸ್ವಲ್ಪ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಅಭ್ಯಾಸಗಳನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಬಿಡಿಸಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿತ್ತು ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.